ವೆಲ್ಕಮ್ ಟು ಡೇ 2 ಐಶ್ವರ್ಯ. ವೆಲ್ಕಮ್ ಟು ಡೇ 2 ನಾ ಹ್ಞೂ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಅನ್ಬೇಕಲ್ಲ. ನನಗಿದ್ರ ಒಂಥರ ಸಂತೋಷ. ವೆಲ್ಕಮ್ ಬ್ಯಾಕ್ ಟು ಡೇ 2 ಐಶಿ. ಎಸ್ ಹಲೋ ನೀನ್ ಯಾರೇ? ಎಸ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೇ 2 ಇನ್ ಧರ್ಮಸ್ಥಳ. ಏನಾಯ್ತಂದ್ರೆ ಗೈಸ್, ನಿನ್ನೆ ಮಂಗಳೂರಿನಿಂದ ವಾಪಸ್ ನಾವು ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಅಂದಾಯಿತು. ಮತ್ತು ನಾವು ಭಾಳ ಟಯರ್ಡ್ ಆಗಿಬಿಟ್ಟಿದ್ವಿ. ಬರೋಷ್ಟಿಗೆ ಅದುವಾಗೆಲ್ಲ ನಾವು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ನಾವು ಆ್ಯಕ್ಚುಲಿ 8:30 ಬಂದು ರೀಚ್ ಆದ್ವಿ ಧರ್ಮಸ್ಥಳಕ್ಕೆ. ವಾಪಸ್ ಮಂಗಳೂರಿಂದ ಬಂದು ರೀಚ್ ಆಗಿ ನಾವು ಫಸ್ಟ್ ಮಾಡಿದ್ದೇನೆಂದ್ರೆ ದರ್ಶನ ಮಾಡೋಕ್ಕೆ ಹೋದ್ವಿ. ಸೊ ನೈಟ್ ಟೈಮ್ ಭಾಳ ರಶ್ ಇರೋಂಗಿಲ್ಲ, ನಾವು ಆರಾಮ್ಸೆ ದರ್ಶನ ಮಾಡ್ಬೋದು ಅಂತ ಅಂದ್ಕೊಂಡು ನೈಟ್ ದರ್ಶನ ಮಾಡಿದ್ವಿ. 10 o'clock ಅನ್ನೋಷ್ಟು ನಾವು ದರ್ಶನ ಎಲ್ಲ ಮಾಡಿ ವಾಪಸ್ ಹೊರಗೂ ಬಂದ್ವಿ. ಸೊ ಅದಕ್ಕೆ ಈಗ ಮಾರ್ನಿಂಗ್ ಏನು ನಾವು ವಾಪಸ್ ಹೋಗಂಗಿಲ್ಲ, ಅಲ್ಲಿ ಟೆಂಪಲ್ ಬಲ್ಲಿ ಹೋಗಿ ಸ್ವಲ್ಪ ಫೋಟೋಶೂಟ್ ಅದು ಮಾಡ್ಕೋತೀವಿ ಭಾಳ ಅಂದ್ರೆ ಬಿಟ್ಟರೆ. ಮತ್ತು ಅದಾಗಿಂದ 5 ಟೆಂಪಲ್ಸ್ ಅದಾವೆ ಸುತ್ತಮುತ್ತಲ, ಅಲ್ಲೆಲ್ಲ ಹೋಗಿ ಆಮೇಲೆ ಮುಂದಿನ ಕಡೆ ಧರ್ಮಸ್ಥಳದಿಂದ ಬೇರೆ ಸ್ಪಾಟಿಗೆ ಹೋಗಿ ಟ್ರಾವೆಲ್ ಮಾಡ್ತೀವಿ. ನಮ್ಮದು ಪ್ಲ್ಯಾನ್ ಏನಿತ್ತು ಗೈಸ್, ಆ್ಯಕ್ಚುಲಿ ನಾವು ಮಂಗಳೂರು ಬಂದು ಆಮೇಲೆ ಧರ್ಮಸ್ಥಳಕ್ಕೆ ಬರೋದಿತ್ತು. ಬಟ್ ಬಸ್ ಕಾರಣ ಸಂಬಂಧ ನಮಗೆ ಡೈರೆಕ್ಟ್ ಬಸ್ ಸಿಗ್ಲಾರ್ಕ ನಾವು ಧರ್ಮಸ್ಥಳಕ್ಕೆ ಬಂದು ಬೆಂಗ್ಳೂರಿಗೆ ಹೋಗಿ ವಾಪಸ್ ಇಲ್ಲಿ ಬರೋದು. ಮಂಗಳೂರು ವಾಪಸ್ ಇಲ್ಲಿ ಬರೋದು ಸ್ವಲ್ಪ ನಂಗೆ ಟಯರ್ಡ್ ಆಯ್ತು ಅಷ್ಟೇ. ಬೆಟ್ರೆ ನಮ್ದೇನು ನಾವು ಅಂದ್ಕೊಂಡಿದ್ದು ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಯ್ತು. ಮೀನ್ಸ್ ನಾವು ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡ್ಬೇಕು ಅಂದ್ಕೊಂಡಿದ್ದು, ಯಾವ ಟೈಮಿಂಗ್ ಮಾಡ್ಕೋಬೇಕು ಅಂದ್ಕೊಂಡ್ವಿ, ಅವೆಲ್ಲ ಕರೆಕ್ಟ್ ಟೈಮಿಂಗ್ ಅಂತೂ ಆಗ್ಯಾವ. ಸ್ವಲ್ಪ ಟಯರ್ಡ್ ಆದ ಅಷ್ಟೇ. ಬಿಟ್ಟರೆ ಇವತ್ತು ನಮ್ಮದು ಸಾರಿ ಉಟ್ಕೊಂಡು ಎಲ್ಲರೂ ಸಾರಿಲೇ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಏನಾಗತ್ತಿತ್ತು ಗೈಸ್, ಆ್ಯಕ್ಚುಲಿ ನಿನ್ನೆ ನಾವು ರೂಮ್ನಾಗಿದ್ದಾಗೆಲ್ಲ ಬಿಸಿಲು, ರೂಮಿಂದ ಹೊರಗೆ ಸ್ವಲ್ಪ ಬಂದ್ವಿ ಅಂದ್ರೆ ನಾವು ಯಾವಾಗ ಟೆಂಪಲ್ಗೆ ಹೊಂಟಿದ್ವಿ ಮಳೆ ಬರೋದು, ಛತ್ರಿ ಹಿಡ್ಕೊಂಡು ಅಡ್ಡಾಡೋದು ಆಗ್ಬಿಟ್ಟೈತೆ. ಫುಲ್ ಮಳೆ ಒಳಗೆ ಇನ್ನು ನಮಗೆ ಸಾರಿ ಮೇಂಟೈನ್ ಮಾಡೋದಂತೂ ಆಗಂಗಿಲ್ಲ. ಬೇಡ ಡ್ರೆಸ್ಸ ಹಾಕೋನು ಅಂತಂದ್ರೆ ಇವತ್ತು ನೋಡ್ರಿ ಗೈಸ್ ಫುಲ್ ಬಿಸಿಲು. ಎಷ್ಟು ಬಿಸಿಲು ಐತೆ ಅಂದರೆ ನಾವಿವತ್ತು ಸಾರಿ ಉಟ್ಕೊಂಡಿಲ್ಲಲ್ಲ, ಅದಕ್ಕೆ ಬಿಸಿಲು ಐತಿ ನಮಗಂತ ಗೊತ್ತೈತೆ. ಎಲ್ಲರೂ ಮಾನಸಿಕ ಅದು ಗೈಸ್ ಇರಲಿ, ಬಟ್ ಏನು ಮಾಡೋಕ್ಕಾಗಲ್ಲ. ಮತ್ತು ಈಗ ಸಾರಿ ಹಾಕ್ಕೊಂಡು ಎಲ್ಲ ಕಡೆ ನಮಗೆ ಕವರ್ ಮಾಡಿ ವಾಪಸ್ ಟ್ರಾವೆಲ್ ಮಾಡೋದಂದ್ರೆ ನಮಗೆ ಸುಸ್ತಾಗ್ತದೆ, ಬೇಡ ಅಂತ ಎಲ್ಲರೂ ಮಾಡಿ ಡ್ರೆಸ್ ಹಾಕ್ಕೊಂಡಿದ್ವಿ. ಈಗ ಬಡ ನಾಷ್ಟ ಮಾಡಿ ಫಸ್ಟ್ ಟೆಂಪಲ್ಗೆ ಹೋಗ್ತೀವಿ. ಟೆಂಪಲ್ಗೆ ಹೋಗಿ ನಾಷ್ಟ ಮಾಡಿ ಮತ್ತು ನೆಕ್ಸ್ಟ್ ಲೊಕೇಶನ್. ಲೆಟ್ಸ್ ಗೋ ಗೈಸ್. ನೋಡಿ ಇಲ್ಲಿ ಫಾರ್ಮ್ ಅನ್ನಿಸುತ್ತೆ, ಇಲ್ಲ ಡೈರಿ ಇರ್ಬೇಕು ಗೈಸ್ ಇಲ್ಲಿ ಫುಲ್. ಸೆಕೆಂಡ್ ಔಟ್ಫಿಟ್. ಹಾಂ ಇಲ್ಲಿ ನೋಡಿ ವಿಡಿಯೋ ಕಾಲಲ್ಲಿ ಅಪ್ಡೇಟ್ ಗೈಸ್. ಈ ಫೈನಲಿ ಕೇಮ್ ಹಿಯರ್, ಫೋಟೋ ಹೊಡ್ಕೊನು. ಹಾಂ ನಿನ್ನೆ ನೈಟ್ ದರ್ಶನ ಆಗಿತ್ತು, ಫೋಟೋ ಹೊಡ್ಕೊಂಡಿಲ್ಲ. ಫೋಟೋ ಹೊಡ್ಕೊನು ಅಂತ ಬಂದರೆ ಇಲ್ಲಿ ನೋಡಿ ಜನ ಸಾಗರ. ಎಲ್ಲಿ ಅಂತ ಕಾಣೋದೇ ಇಲ್ಲ ಐಶ್ವರ್ಯ ಅಂತೂ ಕಾಣೋದೇ ಇಲ್ಲ ಅಷ್ಟು. ಯಾಕಂದ್ರೆ ನೋಡು ಗೈಸ್ ಇನ್ನೊಂದು ಏನು ಹೇಳು ಐಶ್ವರ್ಯ, ಏನು ಮಾಡಿದ್ದೀನಿ ಈಗ, ಏನು ಮಾಡಿದಿ ಹೇಳು ಗೈಸ್. ನನ್ನ ಫೋನ್ನ ಎತ್ತಿ ಡಬ್ ಒಗದ್ಲು ಗೈಸ್, ಬಟ್ ಏನೂ ಆಗಿಲ್ಲ, ಏನೇ ಆಗಿಲ್ಲ ಗೈಸ್. ಏನಂದ್ರೆ 4 ರೊಟೇಷನ್ ಹೊಡಿತು ನನ್ನ ಫೋನ್. ಫೋಟೋ ತಗೋಬೇಕು ನಾವು. ನಿಂದು ವಿಡಿಯೋ ಆಫ್ ಮಾಡಿ. 4 ರೊಟೇಷನ್ ಹೊಡ್ಸಿದ್ಲು ಗೈಸ್ ನಮ್ಮ ಐಶ್ವರ್ಯ ನನ್ನ ಫೋನ್. ಏನೂ ಆಗಿಲ್ಲ ನೋಡಿ, ಸ್ಟ್ರಾಂಗ್ ಐತೆ ಫೋನ್. ಇರಲಿ ಬಟ್ ಓಕೆ, ನನ್ನ ಫೋನ್ ಏನಾಗಿಲ್ಲ, ಅದೊಂದು ಚಲೋ ಖುಷಿ, ಅದಕ್ಕೆ ಖುಷಿ. ಇಲ್ಲಾಂದ್ರೆ ನನ್ನಂದ್ರೂ ಹೋಗ್ಬಿಟ್ಟಪ್ಪ. ಆಕಿನ ಕೊತ್ತಿಗೆನೇ ಹಿಡ್ಕೊಂಡು ಹೋಗ್ತಿದ್ದೆ ಗೈಸ್ ನಾನು. ಐಶ್ವರ್ಯ ನನ್ನ ಫೋನ್ ಹೀಗೆ ಗೈಸ್, ಹೀಗೆ ಹಿಡ್ಕೊಂಡು ಹೋಗ್ತಿದ್ದೆ. ಎಸ್ ಡನ್. ಈಗ ಅವಳು ಫೋಟೋ ತಗೋಬೇಕಂತ ಗೈಸ್. ಫೋಟೋ ಸಂಬಂಧ ನನ್ನ ಮೊಬೈಲ್ ಆಫ್ ಮಾಡು ವಿಡಿಯೋ ಮಾಡಬೇಡ ಅಂತನದ. ಸೊ ಲೆಟ್ಸ್ ಡೂ ಫೋಟೋ ಶೂಟಿಂಗ್ ಆ್ಯಂಡ್ ಲೇಟರ್ ವಿಲ್ ಜಾಯ್ನ್. ಮೊದಲು ತಿನ್ನಕ್ಕೆ ಹೋಗೋನು. ಓಕೆ, ಫೋಟೋಕ್ಕೆ ಎನರ್ಜಿ ಬೇಕಲ್ಲ ಗೈಸ್, ಅಂದರೆ ಸ್ವಲ್ಪ ಚಂದ ಪೋಸ್ ಕೊಟ್ರೆ ಅದಕ್ಕೆ ಅಕ್ಕ ಪೈಲ ತಿಂದು ಬರೋನು. ತಿಂದು ಬಂದು ಫೋಟೋ ಇನ್ನೂ ಇಲ್ಲ, ತಿಂದು ಬಂದು ಎನರ್ಜಿಲೇ ಫೋಟೋ ಹೊಡೆಯೋನು. ಹಾಂ ಬನ್ನಿ ಈ ಗೈಸ್ ಇವಳು ಎಲ್ಲರಿಗೂ ಗೈಸ್ ಅಂತ ಮಾತಾಡ್ತಾಳೆ. ಯಾರು ಇವಳು ಹರ್ಷಿತಾ. ಅದು ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಅವಳು ಬಂದು ಬ್ಲಾಗಲ್ಲೇ ಗೈಸ್ ಅಂತ ಮಾತಾಡ್ತಿರ್ತಾಳೆ. ನಮ್ಗೆ ಬ್ಲಾಗ್ ಆಫ್ ಇರುತ್ತೆ, ಅವಾಗ ಅವಳು ಬನ್ನಿ ಗೈಸ್ ಊಟ ಮಾಡೋಣ, ಬನ್ನಿ ಗೈಸ್ ಫೋಟೋ ತಗೊಳ್ಳೋಣ ಅಂತಿರ್ತಾಳೆ. ಇವಳು ಏನು ನಂಗೆ ಒಮ್ಮೊಮ್ಮೆ ಡೌಟ್ ಆಗ್ತಿರುತ್ತೆ, ನೀನು ಬ್ಲಾಗ್ ಮಾಡ್ತಿರ್ತೀಯ ಅಂದರೆ ಇಲ್ಲ ನಾ ಎಲ್ಲದಕ್ಕೂ ಗೈಸ್ ಮಾತಾಡ್ತೀನಿ ಅಂತಾಳೆ. ದಿಸ್ ಇಸ್ ಫೈನಲ್ ಮಾರ್ನಿಂಗ್ ಟೈಮ್. ಈಗ ಬಂದಾಗ ಹಿಂಗಿದೆ ಫುಲ್. ಎಲ್ಲರೂ ಇಂಥ ರಶಲ್ಲಿ ನಾವು ದರ್ಶನ ಮಾಡೋದಂದರೆ ವಜ್ಜಿರ್ತಿತ್ತು. ಅಲ್ಲಿ ನೋಡಿ ಗೈಸ್ ದರ್ಶನ ಅವ್ರು ಆಲ್ರೆಡಿ 4 ಗಂಟೆ 3 ಗಂಟೆ
6 ಗಂಟೆಗೆಲ್ಲ ದರ್ಶನಕ್ಕೆ ನಿಂತಿರ್ಬೇಕು ಅದಕ್ಕೆ ಇಲ್ಲಿ ಬಂದಿದ್ದಾರೆ. ಯಪ್ಪ ಸ್ವಲ್ಪ ಕ್ಲಿಪ್ಸ್ ತೊಗೊಳ್ಳೋಣ ಗೈಸ್, ಚೆಂದಾಗ ಒಂದಿಷ್ಟು ಫೋಟೋಸ್ ತಗೊಂಡು ಸ್ಟೋರಿಗೆಲ್ಲ ಹಾಕೋಣ, ಆಮೇಲೆ ವ್ಲಾಗಿಗೆ ಅಪ್ಡೇಟ್ ಮಾಡೋಣ. ಗೈಸ್ ನಾ ಕಳ್ಕೊಂಡ್ಬಿಟ್ಟಿದ್ದೆ, ಅಷ್ಟರಲ್ಲಿ ಇವರೆಲ್ಲ ಇಲ್ಲಿ ಮುಂದೆ ಬಂದು ಕಾಲ್ ಮಾಡಿ ನಾವಿಲ್ಲದೀವಿ ಕಣ್ವಿ ಅಂಥೇಳಿ ತೋರಿಸಿದ್ರು. ಎಸ್ ದೇ ಆರ್ ಹಿಯರ್. ನಾನು ಆ ಕಡೆನೇ ಕಳ್ಕೊಂಡ್ಬಿಟ್ಟಿದ್ದೆ. ಬನ್ನಿ ನಾನು ಬಿಟ್ಟು ಬರ್ತಿರಲ್ಲ, ನಿಮ್ಗೆ ಏನಾರ ಸ್ವಲ್ಪ ಅಲ್ಲಿ ಫೋಟೋ ಹೊಡೆಯುತ್ತಿದ್ನೆ, ಮತ್ತೆ ನೀನ ಹೊಡಿ ಅಂತಲ್ಲ ಗುಡಿದು ನೋಡಿ ಗೈಸ್ ಫೋಟೋ ಮಳೆನ ಬಚ್ಚಲ್ ಮನೇನ ಡೈಲಾಗ್ ಇದೆಲ್ಲ ಆ ರೇಂಜ್ ಇದೆ ಗೈಸ್. ಕಾಲು ಕೆಳಗಿಟ್ರೆ ಸಾಕು ಮಳೆ, ಫುಲ್ ಮಳೆ. ಈಗ ನಾವು ಸೂರ್ಯ ಟೆಂಪಲ್ಗೆ ಬಂದಿದ್ದೀವಿ. ಮಳೆ ಅಲ್ಲ ಮಳೆ, ರೈನ್. ಈಗ ನಾವು ಸೂರ್ಯದೇವ ಟೆಂಪಲ್ಗೆ ಬಂದಿದ್ದೀವಿ ಗೈಸ್. ಎಸ್, ಇಲ್ಲಿ ದರ್ಶನ ಮಾಡಿ ಬೇಗ ರಾಮ ಮಂದಿರ್ಗೆ ಹೋಗಬೇಕು, ರಾಮ್ ಮ್ಯೂಸಿಯಮ್ಗೆ ಹೋಗಬೇಕು. ಅಲ್ಲಿಂದ ಮುಂದೆ ಯಪ್ಪ ನಾ ಈಗ ಇಷ್ಟು ನಡಿಬೇಕು. ನನ್ನ ವೈಟ್ ಪ್ಯಾಂಟ್ ಗೈಸ್ ಐಶೋ ಅದನ್ನ ಮಡ್ಚ್ಕೊ ರಾಡಿ ಫುಲ್ ಆಗ್ತದೆ. ಸೂರ್ಯ ಟೆಂಪಲ್ ಗೈಸ್, ಸೂರ್ಯ ಟೆಂಪಲ್. ಇಟ್ಸ್ ನಡೀರಿ ಹೋಗೋಣ, ಏನೈತಿ ಒಳಗ. ಇಟ್ಸ್ ರೈನಿಂಗ್ ಗೈಸ್, ಫುಲ್ ರೈನು, ಮಳೆಯಲ್ಲಿ ಎಂಜಾಯ್ಮೆಂಟ್. ಎಸ್ ಗೈಸ್, ಫೈನಲಿ ದರ್ಶನ ಎಲ್ಲ ಆಯಿತು. ಅಲ್ಲಿ ಒಳಗೆ ಮೊಬೈಲ್ ನಾಟ್ ಅಲೌಡ್. ಈಗ ಅಲ್ಲಿ ಇನ್ನೊಂದು ದೇವ್ರಿದೆ ಅಂತ ಅಲ್ಲಿ ಹೋಗಿ ನೋಡ್ಕೊಂಬರೋಣ್ರಿ. ನಂದೆಲ್ಲ ಕೆಳಗೆ ಉಳ್ಳಾಡ್ಸ ಆಚೆ ಕಡೆದು. ಯಾಹೂ ಐಶ್ವರ್ಯನ್ ಸ್ಕಾರ್ಫ್ ಎಲ್ಲ ಉಳ್ಳಾಡ್ಬಿಡ್ತಂತೆ. ನನ್ಗೆ ಯಾರೋ ನೀಟ್ ಸಿರೀಶ್ ಹೋದ್ರಲ್ಲಿ ಆ ಸಣ್ಣ ಹುಡುಗರು ಗೈಸ್, ಇನ್ನೇನು ನಮ್ಮ ಬರಬೇಕಾದ್ರೆ ಮೆಟ್ಲ ಹತ್ತಬೇಕು. ಆ ಹುಡುಗರು ಚಿಕ್ಕನ್ ಚೀಲ್ಗೆ ಡ್ಯಾಡಿ ಪ್ಯಾಂಟ್ನ ವೈಟ್ ಇದ್ದದನ್ನು ರೆಡ್ ಮಾಡಿ ಹೋದ್ರು. ಎಸ್, ಹಾಂ ನಮ್ಮ ಐಶ್ವರ್ಯ ಫೋಟೋ ತೆಗಿಯೋಣ ಗೈಸ್. ಎಸ್, ಇದೇ ನೋಡಿ ಗೈಸ್ ಸನ್ ಟೆಂಪಲ್, ಸೂರ್ಯದೇವ, ಸದಾಶಿವ ರುದ್ರದೇವರು ಇದ್ದರು. ಡನ್. ಎಸ್, ಐಶ್ವರ್ಯ ಫೋಟೋ ಶೂಟ್ ಮಾಡೋಣ ಗೈಸ್. ಮತ್ತು ಆಮೇಲೆ ಸಿಗೋಣ. ನಾವು ಈ ಕಡೆ ಇಲ್ಲಿ ಇನ್ನೊಂದು ಟೆಂಪಲ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ನಡಿ ಐಶ್ವರ್ಯ, ನಡಿ. ನಮಗೆ ದಾರಿನೇ ಗೊತ್ತಿಲ್ಲ ಗೈಸ್. ನಾವು ಫೋಟೋ ಹೊಡ್ಕೋತ ಹಾಗೆ ನಿಂತಿದ್ವಿ, ಅವ್ರು ಆಲ್ರೆಡಿ ಮುಂದೋಗಿದ್ದಾರೆ. ಇಲ್ಲಿ ಗೈಸ್, ಇಲ್ಲಿ ಮಣ್ಣಿನ ದೇವರಿದೆ, ಅಲ್ಲಿ ಒಂದಾಯಿತು. ಈಗ ಬಡ್ ವಾಪಸ್ ರನ್ ಗೈಸ್. ಈಗ ನಾವು ವಾಪಸ್ ಹೋಗಬೇಕು, ದರ್ಶನ ಎಲ್ಲ ಆಯಿತು, ಲೇಟಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಹೊಂಡ ಇದೆ. ಎಸ್, ಟೈಮ್ ಇದ್ದರೆ ಫೋಟೋಶೂಟ್ ಎಲ್ಲ ಮಾಡ್ಬೋದು, ಬಟ್ ಈಗ ನಮಗೆ ಟೈಮ್ ಇಲ್ಲ. ವಿ ಆರ್ ರನ್ನಿಂಗ್ ಗೈಸ್. ಎಸ್, ಐಶ್ವರ್ಯ ಟರ್ನ್ ಆ್ಯಂಡ್ ಸೇ ಹಾಯ್ ಅಗೇನ್. ನಡೀರಿ ಗೈಸ್, ನಡೀರಿ. ಇದೇ ನೋಡಿ ಗೈಸ್, ಇದು ಎಂಟ್ರೆನ್ಸ್, ಮಣ್ಣಿನ ಹರಕೆ ಬನ. ಇಲ್ಲಿಂದ ಆಗಲೇ ಹೋಗಿದ್ವಲ್ಲ, ಅಲ್ಲೇ ಹೊಂಡ ಅದು. ಈ ಕಡೆ ಇರೋದು ಅದು ಸನ್ ಟೆಂಪಲ್. ಇಲ್ಲಿ ಎರಡು ನೋಡ್ಕೊಂಡು ಹೋಗ್ಬೋದು. ಡನ್. ಹಳೆ ಮನೆ ಅದು, ಹಳೆ ಹಂಚಿನ ಮನೆ. ಅಜ್ಜಿಗಳು, ನಮ್ಮ ಮನೆಯವ್ರು ಯಾರು ಇಲ್ಲಿ ಇರ್ಬೋದು. ಅಜ್ಜಿ ಬಂತು ವಿಸಿಟ್ ಮಾಡಕ್ಕೆ. ಅಜ್ಜಿ ಮನೆ, ಅಜ್ಜನ ಮನೆ ಏನು ಬರ್ತಿದ್ದೀವಿ. ಸ್ಮಶಾನ ಇದೆ, ಮ್ಯೂಸಿಕ್ ಸ್ಮಶಾನ ಇದೆ ಆ ಕಡೆ ಸೈಡ್. ಎಸ್ ಗೈಸ್, ಫೈನಲಿ ನಾವಿಲ್ಲಿ ಶ್ರೀರಾಮ್ ಕ್ಷೇತ್ರ ಅಲ್ಲಿ ಬಂದಿದ್ದೀವಿ. ಇದು ಮ್ಯೂಸಿಯಂ ಅನಿಸುತ್ತೆ ಗೈಸ್, ಅಲ್ಲಿ ಒಳಗಡೆ ಹೋಗಿ ನೋಡ್ಬೋದು. ಎಸ್, ನಡೀರಿ ಹೋಗಿ ಮ್ಯೂಸಿಯಮಲ್ಲಿ ಏನೇನಿದೆ ನೋಡ್ಕೊಂಬರೋಣ. ಎಸ್ ಗೈಸ್, ಫೈನಲಿ ನಾವು ಮೇಲ್ಗಡೆ ಹತ್ತಿ ಬಂದ್ವಿ. ನಂದು ಐತಿ
ಮಾರ್ನಿಂಗ್ ಐಶ್ವರ್ಯ ಇದನ್ನು ಎಸ್ ಒಳಗಡೆ ಮೊಬೈಲ್ ಇಸ್ ಪ್ರೊಹಿಬಿಟೆಡ್ ಗೈಸ್. ಸೊ ನಾವು ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬರ್ತೀವಿ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಎಸ್ ಗೈಸ್, ಇದು ರಾಮ ಮಂದಿರ ಇತ್ತು. ಫುಲ್ ಮೇಲೆ ಎಲ್ಲ ಗ್ರಹಗಳು, ರಾಮ ಮಂದಿರ ಎಲ್ಲ ಇತ್ತು. ಫುಲ್ ಮಸ್ತ್ ಇಂಟೀರಿಯರ್ ಇತ್ತು. ಎಸ್, ದರ್ಶನ ಎಲ್ಲ ಮುಗಿಸ್ಕೊಂಡು ಕಂಪ್ಲೀಟ್ ಗೈಸ್. ಅದನ್ನ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ಈಗ ಇಲ್ಲಿ ಇನ್ನೊಂದು ಸ್ಮಾಲ್ ಟೆಂಪಲ್ ಇದೆ. ಆ ಸ್ಮಾಲ್ ಟೆಂಪಲ್ನ ನೋಡಿ ಅಲ್ಲಿಂದ ವಾಪಸ್ ಮತ್ತೆ ರೂಮ್ಗೆ ಹೋಗಿ ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಕೋಡ ಗಣಪತಿಗೆ ಹೋಗಬೇಕು. ನಡಿ. ಎಸ್, ಲೆಟ್ ಮಿ ಸಿ ಹಿಯರ್. ಇಲ್ಲಿ ಒಂದು ಟೆಂಪಲ್ ಇದೆ. ನಾನು ಅವಾಗಲೇ ಕೇಳಿದೆ. Guys, finally we are at South Tadaka Temple. Finally ನಾವು South Tadaka Temple ಬಂದಿದ್ದೀವಿ. ಇದು ಫುಲ್ ರಶ್ ಇದೆ ಆ್ಯಂಡ್ ಸೋ ಮಚ್. ಬಟ್ ನಾವು ಟೈಮಲ್ಲಿ ಬೇಗ ಮಾಡಿ ದರ್ಶನ ಮುಗಿಸ್ಕೊಂಡು ಹೋಗಬೇಕು. ಇಲ್ಲಿ ಎಂಟ್ರೆನ್ಸ್ ಗೈಸ್, ನಡೀರಿ. ಎಸ್, ವಿ ಕ್ಯಾನ್ ಸಿ ದೇರ್. ಅಲ್ಲಿ ಗೈಸ್, ಅಲ್ಲಿ ತನಕ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ. ಹ್ಯಾಪಿ ಐಶ್ವರ್ಯ. ಹಾಂಗೆ ಇಲ್ಲಿ ಫಸ್ಟ್ ಕಾಲು ತೊಳ್ಕೊಂಡು ಆಮೇಲೆ ದರ್ಶನ ಮಾಡೋದು. ಇಲ್ಲಿ ನೋಡಿ ಪುಟಾಣಿ ಗೈಸ್. ಎಸ್, ಫುಲ್ ರಶ್ ಇದೆ ಇವತ್ತು ಸಂಡೇ. ನಾವು ಅಲ್ಲಿ ಮುಂದೆ ಹೋಗಿ ದರ್ಶನ ಮಾಡಿ ಆಲ್ರೆಡಿ ಬಂದಿದ್ದೀವಿ. ಆ ಮಂಗಳಾರತಿ ಟೈಮಲ್ಲೇ ಬಂದು ದರ್ಶನ ಮಾಡಿದ್ವಿ ಕರೆಕ್ಟ್ ಟೈಮಲ್ಲಿ. ಫೈನಲಿ ನಮ್ಮದು ದರ್ಶನ ಆಯಿತು ಗೈಸ್. ಆರಾಮ್ಸೆ ದರ್ಶನ ಮಾಡಿ ಮಂಗಳಾರತಿ ಟೈಮಲ್ಲಿ ಕರೆಕ್ಟಾಗ ಫೋಟೋ ಏನೋ ಎಲ್ಲ ಬರ್ಕೊಂಡು ಬಂದ್ವಿ. ಈಗ ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೋಗಬೇಕು. ನಡಿ. ಇದು ಅವಳ ಫೋಟೋ ಅಲ್ವಾ? ನೀವು ಹಾಕೊಂಡಿದ್ದೀರಾ ವಾಲ್ ಪೇಪರ್ ನೋಡಿ ಗೈಸ್. ಅಕ್ಕ ತಂಗಿಯರ ಈ ಬಂದ ಜನ್ಮದ ಅನುಬಂಧ. ಆಕೆ ಬಂದೇ ಇಲ್ಲ. ಏನು ರಿಯಲ್ ಫ್ಯಾಕ್ಟ್? ಅವಳೇ ಹಾಕಿದಾಳ. ಮುಖ ತೋರಿಸು ಸ್ವಲ್ಪ. ಏನ್ರಿ, ನಿಮ್ಮ ಮೊಬೈಲ್ ಅಲ್ಲದೆ ಅವ್ರ ಮೊಬೈಲಲ್ಲೂ ವಾಲ್ ಪೇಪರ್ ಹಾಕೋದ? ಆಫ್ ಆದ್ಮೇಲೆ ಹೇಳ್ತೀರಾ? ಅವಳೇ ಏನು ಗೈಸ್, ಇಲ್ಲಿ ನಮಗೆ ಪ್ರಸಾದ ಸಿಗೋ ಕೌಂಟರು. ಅಲ್ಲಿ ಪೇ ಮಾಡಿದ್ರೆ ವಾಪಸ್ ನಾವು ಈ ಕಡೆ ಹೋಗಿ ಪ್ರಸಾದ ಇಸ್ಕೋಬೇಕು, ಕಲೆಕ್ಟ್ ಮಾಡ್ಕೋಬೇಕು. ನಡೀರಿ ಗೈಸ್, ಇಟ್ಸ್ ಆಲ್ರೆಡಿ ಲೇಟ್. ಸೊ ನಾವು ಬೇಗ ಹೋಗಿ ಪ್ರಸಾದ ಕಲೆಕ್ಟ್ ಮಾಡ್ಕೊಳ್ಳೋಣ. ಎಸ್, ಇಲ್ಲಿ ಕ್ಯೂ ಇದೆ ಗೈಸ್. ಎಸ್, ಇಲ್ಲಿ ಕ್ಯೂ ಇದೆ. ನಮ್ಮ ಹರ್ಷಿತಾ ಆಲ್ರೆಡಿ ಕ್ಯೂ ಅಲ್ಲಿ ನಿಂತ್ಕೊಂಡವಳೆ. ಹೋಗು ಇಸ್ಕೊಂಬ ತೀರ್ಥ. ಓಕೆ, ಇಲ್ಲಿ ಕ್ಯೂ ಅಲ್ಲಿ ಹೋಗಿ ನಾವು ಪ್ರಸಾದ ಕಲೆಕ್ಟ್ ಮಾಡ್ಕೋಬೇಕು ಗೈಸ್. ಎಸ್, ಇಲ್ಲಿ ಪ್ರಸಾದಕ್ಕೆ ಎಷ್ಟು ಜನ ಯಾಕೆ ಹೋಗೋದು ಅಂತ ನಾವು ಇಲ್ಲಿ ಬಂದಿದ್ವಿ. ಈಗ ವಾಪಸ್ ಮತ್ತೆ ನಾವು ದೇವ್ರ ಮುಂದೆ ನಿಂತಿದ್ವಿ. ಅಲ್ಲಿ ಫ್ರೆಂಡ್ಸ್ ಎಲ್ಲ ಪ್ರಸಾದ ಕಲೆಕ್ಟ್ ಮಾಡ್ತಿದ್ದಾರೆ ನೋಡಿ. ಮತ್ತೆ ಮಂಗಳಾರತಿ ಆಗ್ಬೋದು ಗೈಸ್, ಮೇ ಬಿ ಐ ಗೆಸ್. ಏನು ಗೊತ್ತಾ ಗೈಸ್, ನಾವು ಸೌತ್ ತಡ್ಕ ಗಣೇಶ ಟೆಂಪಲ್ಗೆ ಬಂದಿದ್ವಿ. ಅಲ್ಲಿ ದರ್ಶನ ಎಲ್ಲ ಮುಗಿತು. ಇವಾಗ ಪ್ರಸಾದ ಇಸ್ಕೊಳ್ಳೋಕ್ಕೆ ಬಂದಿದ್ವಿ. ಪ್ರಸಾದ ಇಸ್ಕೊಳ್ಳೋಕೆ ನೋಡಿ ಗೈಸ್ ಎಷ್ಟು ಕ್ಯೂ ನಿಂತಿದೆ. ಇಲ್ಲಿ ಅವಲಕ್ಕಿ ಪ್ರಸಾದ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಗೈಸ್, ಇಲ್ಲೇ ಪ್ರಸಾದ ಇಸ್ಕೊಡೋದು. ಫೈನಲಿ ಪ್ರಸಾದ ಇಸ್ಕೊಂಡು ಬಂದು ನಮ್ಮ ಹುಡುಗಿಗೆ ಕೊಡ್ತಾ ಇದ್ದೀನಿ. ತಿನ್ನಿ ಗೈಸ್, ಪ್ರಸಾದ ತುಂಬ ಚೆನ್ನಾಗಿದೆ. ವಾಪಸ್ ಈಗ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಜರ್ನಿ. ಓಕೆ, ಫೈನಲಿ ದರ್ಶನ ಎಲ್ಲ ಆಯಿತು. ಈಗ ಬಂದಿರೋ ಪ್ಯಾಸೆಂಜರ್ಸ್ ಅವರು ಆಲ್ರೆಡಿ ಲೇಟ್ ಆಗಿದ್ದಾರೆ. ಬಟ್ ನಾವು ನಮ್ಮ ಫೋಟೋಸಲ್ಲಿ ವಿಡಿಯೋದಲ್ಲಿ ಮಾಡೋದು ಪ್ರಸಾದ ಎಲ್ಲ ಲೇಟ್ ಆಗಿದೆ. ಐಶ್ವರ್ಯಾಗಿ ಇಲ್ಲಿ ಬರೋದು ತುಂಬಾ ಆಸೆ ಇತ್ತು ಗೈಸ್. ಏನ್ ಅನ್ನಿಸ್ತಿದೆ? ಹಾರೆ
ಹಾಕೋತೀನಿ, ನಾ ಇದೇ ಡ್ರೆಸ್ ಹಾಕೊಂಡು ಅಲ್ಲಿಗೆ ಹೋಗ್ತೀನಿ, ನಾನು ನನ್ನ ಗಣೇಶನ್ನ ಇದೇ ಡ್ರೆಸ್ಸಲ್ಲಿ ನೋಡ್ತೀನಿ ಅಂತ. ಫೈನಲಿ ಅದೇ ಡ್ರೆಸ್ ಹಾಕೊಂಡು ಹೆಂಗೆ ಜುಮ್ ಜುಮ್ ನಮ್ಮ ಜೊತೆ ಬಂದಿರೋ ಪ್ಯಾಸೆಂಜರ್ಸ್ ನಾವು ವೇಟ್ ಮಾಡ್ಸೋಕ್ಕಿಂತ ಅವಳು ನಾನು ಇದೇ ಡ್ರೆಸ್ ಹಾಕೊಂಡು ಬರಬೇಕು ಅಂತ ವೇಟ್ ಮಾಡಿ ಫೈನಲಿ ಸಿಕ್ಕೇನು. ಬಟ್ ಎಸ್ ಹ್ಯಾಪಿ, ಎಲ್ಲರೂ ಹ್ಯಾಪಿ. ದೇವ್ರಿಗೆ ಎಷ್ಟೇ ಯಾವುದೇ ಗುಡಿ ಹೋದರೂ ಅದು ಆಗೋ ಒಂದು ಮನಸ್ಸಿನಲ್ಲಿ ಆಗೋ ಖುಷಿ, ತೃಪ್ತಿ, ಶಾಂತಿ, ಹ್ಯಾಪಿ. ಈಗ ನಾವು ಆ್ಯಕ್ಚುಲಿ ವಾಪಸ್ ಧರ್ಮಸ್ಥಳಕ್ಕೆ ಹೊಂಟಿದ್ದಿಲ್ಲ ಗೈಸ್, ಯಾಕಂದರೆ ಈಗ ಅಲ್ಲಿಂದನೇ ಬಂದಿರ್ತೀವಿ, ಇಲ್ಲಿಂದನೇ ಡೈರೆಕ್ಟ್ ಬಸ್ ನೋಡೋಣ ಕುಕ್ಕೆ ಸುಬ್ರಹ್ಮಣ್ಯಾಗ, ಅಲ್ಲಿಂದ ಮತ್ತೆ ಸೊ ಇವತ್ತು ಈಗ ಇಲ್ಲಿಂದ ಡೈರೆಕ್ಟ್ ನಾವು ಫೈನಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆದ್ವಿ. ಲಗೇಜ್ ಎಲ್ಲ ಇಟ್ಟು ಈಗ ಎಲ್ಲರೂ ಕನ್ಫರ್ಮ್ ಮಾಡ್ಕೊಳ್ತಾರೆ ಕಿ ಕರೆಕ್ಟ್ ವಿಡಿಯೋ ಮಾಡತ್ತಾಳೋ ಏನು ರಾಂಗ್ ಮಾಡ್ತಾಳೋ. ಇಟ್ಸ್ ಓಕೆ ಬ್ಯಾಕ್ಗ್ರೌಂಡಿ. ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಯಾಕೆ ಅಂದರೆ ಗೈಸ್ ಎಲ್ಲ ವಿಡಿಯೋದಲ್ಲೂ ಫ್ರಂಟ್ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ಬ್ಯಾಕ್ ಕ್ಯಾಮ್ರಾ ತೋರಿಸ್ತಾರೆ. ಮಾರ್ನಿಂಗ್ ಏನು ಮಾಡಿದ್ದೆ ಅಂದರೆ ಗೈಸ್ ವ್ಲಾಗ್ ಸ್ಟಾರ್ಟ್ ಮಾಡಿ ಫ್ರಂಟ್ ಕ್ಯಾಮ್ರಾ ಆನ್ ಇಟ್ಟು ಹೀಗೆ ಬ್ಯಾಕ್ ಹಿಡ್ಕೊಂಡು ವ್ಲಾಗ್ ಮಾಡಿಬಿಟ್ಟಿದ್ದೀನಿ. ನಾನು ಕಾಣೋವಲ್ಲಿ ನನ್ನ ಫ್ರೆಂಡ್ ಇರೋದೆಲ್ಲ ಕಂಡಿದೆ. ಸೊ ಅದಕ್ಕೋಸ್ಕರ ಅವರು ಚೆಕ್ ಮಾಡ್ತಿದ್ದಾರೆ ಇವಳು ಕರೆಕ್ಟ್ ಮಾಡ್ತಿದ್ದಾಳೋ ಇಲ್ಲ ಅಂತ ಅಷ್ಟೇ. ಓಕೆ, ಈಗ ನಾವು ಬಂದು ರೀಚ್ ಆಗಿದ್ವಿ. ಲಗೇಜ್ ಎಲ್ಲ ಎಲ್ಲಿ ಹೊತ್ಕೊಂಡು ಹೋದಂತ ಅದನ್ನೆಲ್ಲ ಇಟ್ಟು ಈಗ ಫಸ್ಟು ದರ್ಶನ ಮಾಡ್ತೀವಿ, ಊಟನೂ ಮಾಡ್ತೀವಿ. ದೆನ್ ಇಫ್ ಕೇಸ್ ಇಲ್ಲೇನಾದರೂ ಸುತ್ತಮುತ್ತ ನೋಡೋದಿದ್ರೆ ಇನ್ನೂ ನಮ್ಗೆ ಟೈಮ್ ಇದೆ ನೈಟ್ ತನಕ ಆ್ಯಕ್ಚುಲಿ. ಸೊ ನೋಡಿ ಆಮೇಲೆ ಹೋಗೋದು. ಇನ್ ಕೇಸ್ ಏನೂ ಇಲ್ಲ ಅಂದರೆ ಇದು ಸುಮ್ಮನೆ ಜಸ್ಟ್ ವೆಯ್ಟ್ ಮಾಡಬೇಕಷ್ಟೇ ನಾವು ನೈಟ್ ತನಕ. ಅಲ್ಲಿ ತನಕ ಏನು ಮಾಡೋಕ್ಕೆ ಬರಲ್ಲ ಅಷ್ಟೇ. ಈಗ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ನೋಡಿ ಗೈಸ್, ಅಲ್ಲಿ ಮೌಂಟೇನ್ಸ್ ಇದೆ. ಅದೇ ಟೆಂಪಲ್ ಅದು ಆ ಟೆಂಪಲ್ಲು. ಓಕೆ, ಅಲ್ಲಿಗೆ ಹೋಗ್ಬೇಕು ಗೈಸ್ ನಾವೀಗ. ಹಿಂದೆಲ್ಲ ನೇಚರ್ ಎಷ್ಟು ಮಸ್ತ್ ಐತಿ ನೋಡಿ ಗೈಸ್, ಅಲ್ಲಿ ಹಿಂದೆ ಎಲ್ಲ ಮೌಂಟೇನ್ಸ್. ಓಕೆ, ಟೆಂಪಲ್ ವೀಕೆಂಡ್ ಆಯಿತು ನಮ್ದು. ಹೌದಾ, ಟೆಂಪಲ್ ವೀಕೆಂಡ್ ಗೈಸ್, ಫುಲ್ ಟೆಂಪಲ್. ಹಾಂ, ಮಧ್ಯದಲ್ಲಿ ಒಂದು ಬೀಚ್ ಬೇಕಂತ ಬೀಚ್ಗೆ ಹೋಗಿದ್ದು. ಓಕೆ ಗೈಸ್, ಫೈನಲಿ ಸೀದಾ ಟೆಂಪಲ್ಗೆ. ಮುಂಜಾನೆ ಧರ್ಮಸ್ಥಳ, ಸಾಯಂಕಾಲ ಕುಕ್ಕೆ ಸುಬ್ರಹ್ಮಣ್ಯ, ನೆಕ್ಸ್ಟ್ ಡೇ ಬ್ಯಾಂಗ್ಳೂರು. ಮತ್ತೆ ಅದೇ ವರ್ಕು, ಅದೇ ಆಫೀಸು. ಹಾಂ, ಫುಲ್ ಸ್ಲಿಪ್ಪರ್ ಅಲ್ಲೆಲ್ಲ ಹೋಗ್ಬಿಡ್ಬಾರ್ದು, ಇಲ್ಲೇ ಬಿಟ್ಟೋಗ್ಬೇಕಿಲ್ಲ ಅಂದರೆ ತಗೊಂಡೋಗಿ ಎಲ್ಲೇ ಎಸಿತಾರೆ. ಹೌದಾ? ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ಎಲ್ಲರಿಗೂ ಒಂದು ಚಿಂತೆ ಇದೆ ನಮ್ಮ ಹರ್ಷಿತಾಗೆ, ನಮ್ಮನ್ನೆಲ್ಲರನ್ನೂ ಹೇಗೆ ಕರ್ಕೊಂಡು ಹೋಗಬೇಕು, ಹೇಗೆ ಕರ್ಕೊಂಬರ್ಬೇಕು, ಎಲ್ಲಿ ಟೈಮಿಗೆ ಊಟ ಮಾಡಿಸ್ಬೇಕು, ಅವ್ರ ಸ್ಲಿಪ್ಪರ್ಸು ಲಗೇಜು ಎಲ್ಲಿ ಮ್ಯಾನೇಜ್ ಮಾಡಿಸ್ಬೇಕು. ಹೌದು ಗೈಸ್, ಕರ್ಕೊಂಡು ಬಂದಮೇಲೆ ನೀಟಾಗಿ ನೋಡ್ಕೋಬೇಕಲ್ಲ. ಪಾಪ ಗೈಸ್, ಆ್ಯಕ್ಚುಲಿ ನಮ್ಮ 2 ಡೇಸ್ ಶೆಡ್ಯೂಲ್ ಪೂರ್ತಿ ಹರ್ಷಿತಾನೇ ನೋಡ್ಕೊಂಡಿರೋದು. ನೀವು ಇಲ್ಲಿ ಬನ್ನಿ ಹೀಗೆ, ಮತ್ತೆ ಪಾಪ ಫೋಟೋಸ್ ಅವಳೇ ಹ್ಯಾಂಡಲ್ ಮಾಡ್ತಾರೆ. ಇಲ್ಲ ಗೈಸ್, ಇವರೆಲ್ಲ ತಕ್ಕೊಂಡಿದ್ದಾರೆ ಗೈಸ್. ಇವ್ರದ್ದು ಐಫೋನ್ ಯೂಸರ್ ಫೋಟೋ ಅವಳೇ ಹ್ಯಾಂಡಲ್ ಮಾಡಿರೋದು, ವಿಡಿಯೋ ಎಲ್ಲ. ಹೌದಾ? ಸ್ಟೋರೀಸ್ನು ನೀವು ಹ್ಯಾಂಡಲ್ ಮಾಡಿದ್ದೀರಲ್ಲ. ಹಾಂ, ಪಾಪ ಗೈಸ್, ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಹರ್ಷಿತಾ ಫಾರ್ ಟೇಕಿಂಗ್ ಕೇರ್ ಆಫ್ ಅಸ್ 2 ಡೇಸ್. ಭಾಳ ಚಂದ ನಮ್ಮನ್ನ ಎಲ್ಲಾನು ತೋರಿಸಿದ್ದಿ, ಎಲ್ಲ ಲೊಕೇಶನ್. ಒಳಗೆ ನಾಟತ್ತು ನೋಡಿ. ಕುಕ್ಕೆ ಸುಬ್ರಹ್ಮಣ್ಯ ಮುಗಿದ್ರೆ ಅವ್ರ ಶೆಡ್ಯೂಲ್ ಮುಗೀತು ವೀಕೆಂಡ್ದು. ಎಸ್ ಗೈಸ್, ನಮ್ಮದು ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮುಗಿಸಿ ಎಲ್ಲ ಆರಾಮ್ಸೆ ದರ್ಶನ ಆಯಿತು. ಅದು ಮುಗಿಸಿ ಇಲ್ಲಿ ಆದಿ ಸುಬ್ರಹ್ಮಣ್ಯ ಹತ್ರ ಬಂದಿದ್ದೀವಿ. ನೋಡಿ ಗೈಸ್, ಇವೆಲ್ಲ ಕಾಣ್ತಿದೆಲ್ಲ, ಅದನ್ನೇನೋ ಹರಕೆ ಹೊತ್ತು ಮಾಡ್ತಾರಂತೆ. ಯಾರಿಗೆ ಗೊತ್ತಾ ಅದ್ರ ಬಗ್ಗೆ? ಹರ್ಷಿತಾ, ಏನು ಗೊತ್ತು? ನಮ್ಮ ಅತ್ತೆ ಹೊತ್ಕೊಂಡು ಹಾಂ, ಹರಕೆ ಹೊತ್ಕೊಂಡು ಅವಳು ಬ್ಯುಸಿ ಇದ್ದಾಳೆ. ಸ್ವಲ್ಪ ವಿಡಿಯೋ ಮಾಡಿ ಆಮೇಲೆ ನಿಮಗೆ ಹೇಳ್ತಾಳೆ ಗೈಸ್. ಹೇಳು, ಹರಕೆ ಹೊತ್ಕೊಂಡು ಗೈಸ್, ನಾವು ಇಲ್ಲೇನಾದರೂ ಅಂದ್ಕೊಂಡು ಅದನ್ನ ಕಲ್ಲು ಅರ್ಧ ಬರ್ದು ಹೇಳ್ತಿದ್ದೀನಿ. ಕಲ್ಲು ಜೋಡಿಸಿದ್ರೆ ಹಾಂ, ಇವಾಗ ಹೇಳ್ತೀನಿ ಗೊತ್ತು. ಅಲ್ಲೆಲ್ಲ ಕಲ್ಲು ನಿಡ್ಸಿದಾರಲ್ಲ, ಕಲ್ಲು ನೆಡ್ಸಿದಾರಲ್ವಾ, ಆ ಥರ ನಾವು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಆ ಥರ ಜೋಡಿಸಿ ನಾವು ತುಂಬ ಹೊತ್ತಲ್ಲ, ಅದು ಯಾವಾಗಲೂ ಹಂಗೆ ಇದ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತ. ಮಿಸ್ ಆಗಿ ಅದು ಬಿದ್ದರೂ ಬೀಳುತ್ತೆ. ಬಟ್ ನಾವು ಜೋಡಿಸಿದಾಗ ಒಂದೇ ಸಲಕ್ಕೆ
ಅಷ್ಟೇ, ಅದು ನಿಂತ್ಕೋಬೇಕು. ಹಾಂ ನಿಂತ್ಕೋಬೇಕು. ನಿಂತ್ಕೊಂಡ್ರೆ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಇಲ್ಲೆಲ್ಲ ಸರ್ಪದೋಷ ಎಲ್ಲ ಇರೋರಿಗೆ ಪೂಜೆ ಮಾಡ್ತಾರೆ ಗೈಸ್ ಇಲ್ಲಿ. ಅಲ್ಲಿ ಮಾಡ್ತಾರಾ? ಇಲ್ಲೆಲ್ಲ ಸರ್ಪದೋಷ ಇರೋರಿಗೆಲ್ಲ ಪೂಜೆ ಇಲ್ಲೇ ಗೈಸ್ ಮಾಡ್ತಾರೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸರ್ಪದೋಷ ಆ ಥರ ಏನಾದರೂ ಆವಿನ ಥರ ಸಮಸ್ಯೆ ಏನಾದರೂ ಆ ಥರ ಎಲ್ಲ ಇದ್ದರೆ ನೀವು ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದು ಇಲ್ಲಿ ಆಶ್ಚರ್ಯಪಟ್ಟಿರ್ತಾರೆ. ಮೀನ್ಸ್ ದೇವಸ್ಥಾನದ ಪೂಜೆ ಮಾಡೋದಿದ್ದಾರೆ, ಅವ್ರ ಹತ್ರ ನೀವು ಡೆಪ್ತಾಗೆಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ನೀವು ಪೂಜೆ ಮಾಡ್ತಿರ್ತಾರೆ. ಅಲ್ಲಿ ಎಷ್ಟು ಕಲ್ಲು ಇಡಬೇಕು ಅಂತ ಏನು ಹೇಳಿ? 5, 9 ಬೇಸ ಸಂಖ್ಯೆ ಹೇಳ್ಬೇಕು. ಓಕೆ ನೋಡಿ ಗೈಸ್, ಏನಾದರೂ ಇದ್ದರೆ ಬಂದು ಬೇಡ್ಕೊಂಡು ಇಡಿ. ಬೇಡ್ಕೊಂಡು ಇಡೀ ನಿಮಗೆ ಏನಾದರೂ ಆವಿನ ದೋಷ ಸರ್ಪದೋಷ ಏನಾದರೂ ಇದ್ದರೆ ಅದು ಕ್ಲಿಯರ್ ಆಗುತ್ತೆ. ಅದಕ್ಕೂ ಬಂದು ಇಲ್ಲಿ ಪರಿಹಾರ ಮಾಡ್ತಾರೆ. ಎಸ್ ಗೈಸ್, ಫೈನಲಿ ನಮ್ಮದು ದರ್ಶನ ಎಲ್ಲ ಆಯಿತು. ಇವನ್ ಆದಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲೆಲ್ಲ ದರ್ಶನ ಆಯಿತು. ಇದು ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕ ಒಂದು ಗಾರ್ಡನ್ ಇತ್ತು. ಸೊ ಆ ಗಾರ್ಡನಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ರೆಸ್ಟ್ ಮಾಡಿ ಈಗ ವಾಪಸ್ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಈಗ ಪ್ರಸಾದ ತಿಂದು ಆಮೇಲೆ ಮುಂದೆ ಹೋಗೋದು. ನಡೀರಿ, ಅಲ್ಲಿ ಏನೇನಾಗುತ್ತೆ ನೋಡೋಣ. ಬಟ್ ದರ್ಶನ ಎಲ್ಲ ಆರಾಮ್ಸೆ ಆಯಿತು. ಏನೂ ಅಡ್ಡೆ ತಡೆ ಇರಲಿಲ್ಲ, ಮೀನ್ಸ್ ಏನು ರಶ್ ಭಾಳ ಇರಲಿಲ್ಲ. ಓಕೆ, ನಾರ್ಮಲ್ ರಶ್. ಸೊ ನಾವು ಆರಾಮ್ಸೆ ಅಂದರೆ ಇನ್ನು ನಮಗೆ ಇವತ್ತು ಫುಲ್ ಟೈಮ್ ಸಿಗುತ್ತೆ, ಆರಾಮ್ಸೆ ಹೋಗ್ಬೋದು ನಾವು. ಅಂದರೆ ನಮ್ಗೆ ಇನ್ನೂ ಟೈಮ್ ಇದೆ. ಬಟ್ ಇಲ್ಲಿ ಏನು ಮಾಡೋದು ಗೊತ್ತಾಗ್ತಿಲ್ಲ, ಅಷ್ಟೇ ರೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಸ್ವಲ್ಪ ಹಸುನೂ ಆದಂಗೆ ಆಗ್ತಿದೆ. ಹೋಗಿ ಏನಾದರೂ ತಿನ್ಕೊಳ್ಳೋಣ. ಪ್ರಸಾದ ಇದ್ದರೆ ಪ್ರಸಾದ, ಇಲ್ಲಾಂದರೆ ಮತ್ತೆ ಬೇರೆ ಏನಾದರೂ ಸಿಕ್ಕರೆ ಬೇರೆ ಏನಾದರೂ ತಿಂದು ಸ್ವಲ್ಪ ಮೂಡ್ ಫ್ರೆಶ್ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ಫೋಟೋ ತೊಗೊಂಡು ಹೋಗೋಣ. ನಡೀರಿ ಗೈಸ್. ಗೈಸ್, ಇಲ್ಲಿ ಊಟಕ್ಕೆ ಬಂದರೆ ನೋಡಿ ಗೈಸ್, ಫುಲ್ ರಶ್ಶು. ಮೇಲ್ಗಡೆನೂ ರಶ್ಶು, ಹಿಂದೆನೂ ರಶ್ಶು. ವಾಪಸ್ ಹೋಗೋಕ್ಕೂ ಆಗಲ್ಲ, ಮುಂದೆ ಹೋಗೋಕ್ಕೂ ಆಗಲ್ಲ. ಆ ರೇಂಜಿಗೆ ಮಿಡಲಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅನ್ನ ಪ್ರಸಾದ ತಿನ್ನೋಣ ಅಂತ ಬಂದರೆ ಮೇ ಬಿ ಕಷ್ಟಪಟ್ಟು ತಿನ್ಬೇಕನ್ಸುತ್ತೆ. ನೋಡಿ ಗೈಸ್, ಅದು ರಶ್ಶು. ಯಪ್ಪ, ಹೆಂಗೆ ಅದು ಅವೆಲ್ಲ ಲೈನ್ಸ್ ಏನ ಹೊಳ್ಳಾಡತ್ತಾರಲ್ಲ ಅಷ್ಟೇ. ಹಾಂ, ಅಷ್ಟು ರೌಂಡ್ಸ್ ಹಾಕೊಂಡು ಹೋಗ್ಬೇಕಿಲ್ಲಿ. ಊಟಕ್ಕೂ ಈ ಪರಿ ರೌಂಡ. ಹಾಂ, ದೇವ್ರ ಪ್ರಸಾದ ಅಂತ ಅಂದ್ರೆ ಎಲ್ಲರೂ ಎಲ್ಲರೂ ತಿಂತಾವ್ರೆ. ಕಷ್ಟ ಆದ್ರೂ ದೇವ್ರ ಪ್ರಸಾದ ಅಂದ್ರೆ ತಿನ್ಬೇಕು. ಫೈನಲಿ ನಮ್ದು ಊಟನೂ ಆಯ್ತು, ಅನ್ನ ಪ್ರಸಾದನೂ ಆಯ್ತು. ಗೈಸ್, ಏನು ಮಾಡಬೇಕು ನೋಡೋಣ. ಎಸ್ ಗೈಸ್, ನಮ್ಮ ಟ್ರಿಪ್ ಇಲ್ಲಿ ಫೈನಲಿ ಎಂಡ್ ಆಗ್ತಿದೆ. ಅಂದರೆ ಇನ್ನೂ ಟೈಮ್ ಇದೆ. ಸೊ ನಾವು ಕುಕ್ಕೆಯಲ್ಲಿ ಸುಮ್ಮನೆ ಅಡ್ಡಾಡಾಕ್ತೀವಿ. ಇದನ್ನು ಮುಗಿಸಿಂದ ಹೋಗ್ತೀವಿ. ಓಕೆ, ಇದಾಗಿ ನಾವು ಯಾವ ಲೊಕೇಶನ್ಗೂ ಹೊಂಟಿಲ್ಲ, ಸೀದಾ ಬ್ಯಾಂಗ್ಳೂರ್. ಓಕೆ, ನಾಳೆ ಮಂಡೇ ಅಗೇನ್ ವರ್ಕ್ ಸ್ಟಾರ್ಟ್. ನಾಳೆ ನನ್ನಂತೂ ಲೀವ್ ಅಪ್ಪ, ನಾಳೆ ನಂದು ಲೀವ್, ನಿಂದು ಐಶ್ವರ್ಯದು ಲೀವ್. ಓಕೆ, ನಾಳೆ ಫುಲ್ ರೆಸ್ಟಿಂಗ್ ಡೇ. ಎಸ್, ಓಕೆ, until my next vlog, keep watching and keep supporting. Yes, like, share, comment and subscribe to my YouTube channel guys. Tata, bye bye. Bye bye from Kukke Subramanya guys. Bye bye.